ಕಾದು ನಾನು ಏರ್ಪೋರ್ಟ್ ಊರಿಗೆ ಬಿರಿಯಾನಿ ಕೊಡ್ತಾ ಇದ್ದಾರೆ ಬಣ ಇಸ್ಕೊಳ ಅಲ್ಲಿ ಹೋಗ್ರಿ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು 7 ವರ್ಷ 239 ದಿವಸ ಮುಗಿಸಿ 40ನೇ ದಿವಸಕ್ಕೆ ಕಾಲಿಟ್ಟಿರ್ತಾರೆ. ಸುದೀರ್ಘವಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ. ಆದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯ ಅವರು ಏನು ಅವರ ದೃಷ್ಟಿ ಇದೆ ಅನ್ನದಾನ ಮಾಡುವ ಮುಖಾಂತರ ಎಲ್ಲರಿಗೂ ಸಹ ನಾವು ಇವತ್ತು ಚಿಕನ್ ಬಿರಿಯಾನಿ ಹಂಚುವುದರ ಮುಖಾಂತರ ಸಿದ್ದರಾಮಯ್ಯ ಅವರ ಸುದೀರ್ಘ ಮುಖ್ಯಮಂತ್ರಿ ಅನ್ನೋ ಹೆಸರುವಾಸಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ನಾನ್ ವೆಜ್ ತಿನ್ನೋರವರಿಗೆ ನಾನ್ ವೆಜ್ ಕೇಕ್ ಇದೆ ಸ್ವಾಮಿ, ಸ್ವೀಟು. ಅವ್ರು ಸಿದ್ದರಾಮಯ್ಯ ಸಾಹೇಬರಿಗೆ ನಾಟಿ ಕೋಳಿ ಅಂದ್ರೆ ತುಂಬಾ ಇಷ್ಟ. ಅದು ಪಾರಂ ನಾಟಿ ಅಂತ ಹೇಳಿ ಚಿಕನ್ ಬಿರಿಯಾನಿ ಅಂತ ಮಾಡಿಸಿದ್ವಿ. ಕೋಳಿ ಕೊಯ್ದ್ಮೇಲೆ ಎಲ್ಲ ಚಿಕನ್ ಸ್ವಾಮಿ. ಚಿಕನ್ ನಾಟಿನ ಪಾರಂ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ. ಬಿರಿಯಾನಿ ಅನ್ನೋದು ಮಾಡಿಸಿದ್ವಿ. ಎಷ್ಟು ಜನಕ್ಕೆ ಊಟ ಇವತ್ತು? 1000 ಜನಕ್ಕೆ ಈ ಖಾಸಗಿ ಬಸ್ ನಿಲ್ದಾಣಲ್ಲಿ ಎಲ್ಲ ಪಾಪ ಊರಿಗೆ ಹೋಗೋರು ಹಳ್ಳಿ ಕಡೆಯಿಂದ ಬಂದಿರ್ತಾರೆ. ಅವ್ರ ಉದ್ದೇಶವನ್ನು ಇಟ್ಕೊಂಡು ನಾವಿವತ್ತು ಮಾಡ್ತಾ ಇದೀವಿ ಸರ್. ಇನ್ನು ಸಿದ್ದರಾಮಯ್ಯನವರ ಒಂದು ಏನು ಯೋಜನೆಗಳು ಇಲ್ಲಿ ಯಾವ್ಯಾವ ರೀತಿ ಪ್ರಚಾರ? ಇದು ಮೊದಲನೇದಾಗಿ ಅನ್ನಭಾಗ್ಯ, ಅವ್ರ ಗಮನದಲ್ಲಿರೋದು ಮೊದಲನೇದಾಗಿ ಅನ್ನಭಾಗ್ಯ. ಏನು ಪ್ರಣಾಳಿಕೆಯಲ್ಲಿ ಹಿಂದೆ CM ಇದ್ದಾಗ 104 ಪ್ರಣಾಳಿಕೆಗಳನ್ನ ಈಡೇರಿಸಿರ್ತಾರೆ. ಇವಾಗ 5 ಗ್ಯಾರಂಟಿಗಳು ಸತತವಾಗಿ ಅನುಷ್ಠಾನದಲ್ಲಿದೆ. ಎಲ್ಲ ಜನರಿಗೂ ಸಹ ಅನುಕೂಲ ಆಗ್ತಾ ಇದೆ. ಈ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅವರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇವಾಗ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಾದಾಟ ನಡೀತಾ ಇದೆ. ಅದು ಹೈಕಮಾಂಡ್ ಬಿಟ್ಟಿರೋದು. ನಾವು ಆ ಲೆವೆಲ್ ಅಲ್ಲ ಸ್ವಾಮಿ, ನಾವು ಹೈಕಮಾಂಡ್ ಅವರಲ್ಲ. ನಾವು ಏನಿದ್ರು ಕಾರ್ಯಕರ್ತರು. ಯಾರಾದ್ರೂ ಇರ್ಲಿ, ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ, ಇಲ್ಲ ನಮ್ಮ ಹೈಕಮಾಂಡ್ ಅವ್ರು ಯಾರು ಹೇಳಿದ್ರೆ ಅವ್ರು ಇರ್ಲಿ, ನಮ್ಗೇನು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ ಬರಲ್ಲ. ಇವತ್ತು ರಾಜ್ಯ ಕಂಡಂತ ಧೀಮಂತ ನಾಯಕರು ದೇವರಾಜ್ ಅರಸು ಅವರು 7 ವರ್ಷ 238 ದಿನಗಳನ್ನ ಲಾಂಗ್ ಟರ್ಮ್ CM ಆಗಿ ಕೆಲಸ ಮಾಡಿ ಸೇವೆ ಮಾಡಿದ್ರು. ದೇವರಾಜ್ ಅರಸು ಅವರ ಆಡಳಿತ ಇವತ್ತಿನ ಪೀಳಿಗೆ ಕೂಡ ತಿಳ್ಕೊತಾ ಇದೆ. ಅವರು ಆಡಳಿತ ಎಷ್ಟು ಪಾರದರ್ಶಕವಾಗಿತ್ತು, ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ದೇವರಾಜ್ ಅರಸು ಅವ್ರನ್ನ ನಾವು ಕೇಳ್ತಾ ಇದ್ವಿ, ನೋಡಿಲ್ಲ. ಈ ಜನರೇಷನ್ನು, ಈ ಪೀಳಿಗೆ ದೇವರಾಜ್ ಅರಸು ಅವರು ಮಾಡಿರೋ ಕೆಲಸನ ನಾವು ನೆನೆಸ್ಕೊಂಡು ಕೇಳೋ ಅಂತ ಇದು ಇತ್ತು. ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಆ ದೇವರಾಜ್ ಅರಸು ಅವ್ರು ಮಾಡಿರೋ 238 ಬ್ರೇಕ್ ಮಾಡಿ ಅಂತ ಒಳ್ಳೆ ಆಡಳಿತನ ಕೊಡೋ ಅಂತ ಇದನ್ನ ಈ ಪೀಳಿಗೆ ಕೂಡ ನೋಡೋ ಅಂತ ಭಾಗ್ಯ ಸಿದ್ದರಾಮಯ್ಯ ಅವರು ಇಂದ ನಾವು ಕಂಡಿದ್ದೀವಿ ರಾಜ್ಯದಲ್ಲಿ. ಏನು 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಅವರು 5 ವರ್ಷ ಆಡಳಿತ ಮಾಡಿದ್ರು. ಎಲ್ಲ ಪಕ್ಷದವರು ಚುನಾವಣೆ ಸಮಯದಲ್ಲಿ ಪ್ರಣಾಳಿಕೆ ಹೇಳೋದು ಸಹಜ. ಅದೇ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ 2013ರಿಂದ 18 ಆಗ್ಬೋದು, 23ರಿಂದ 28ವರೆಗೂ ಆಗ್ಬೋದು, ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದನ್ನ 100ಕ್ಕೆ 100ರಷ್ಟು ಜಾರಿ ಮಾಡೋರು ಹೆಮ್ಮೆ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ. ಆ ಇದರಿಂದ ಇವತ್ತು ದೇವರಾಜ್ ಅರಸು ಅವರ 7 ವರ್ಷ 238 ದಿನ ಬ್ರೇಕ್ ಮಾಡಿ ಇನ್ನೂ ಹೆಚ್ಚಿನ ಅವಧಿನ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಆಡಳಿತನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ಅದನ್ನೊಂದು ಏನೊಂದು ನಾಟಿ ಕೋಳಿ ಬಿರಿಯಾನಿ ಹಂಚಿ ಆಚರಿಸುವಂಥ ಕೆಲಸ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಜನರಿಗೆ ಸೇವೆ ಸಿದ್ದರಾಮಯ್ಯ ಅವರಿಂದ ಸಿಗಲಿ ಅಂತೇಳಿ ಬಯಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಆಡಳಿತಾವಧಿಯನ್ನು ಬ್ರೇಕ್ ಮಾಡ್ಬೇಕಂತಾನೆ ಈ ಒಂದು ಕುರ್ಚಿ ಕಾದಾಟ ಇದ್ರೂ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರಾ ಅಂತ? ಇಲ್ಲ, ಅದು ಮೀಡಿಯಾದಲ್ಲೂ ಎಲ್ಲ ಬಂದಿದೆ. ಕುರ್ಚಿ ಕಾದಾಟ ಅಂತಂದ್ರೆ ಒಂದು ಅಧಿಕಾರ, ಮುಖ್ಯಮಂತ್ರಿ ಅನ್ನೋದು ಪಕ್ಷಕ್ಕೆ ದುಡ್ದಿರೋರು ಕೇಳೋ ಸಹಜ. ಅದನ್ನ ಕಾದಾಟ ಅಂತ ಹೇಳಕ್ಕಾಗಲ್ಲ, ಸಹಜ. ಇವಾಗ ಅವರು ದುಡ್ದವ್ರೆ, ಇವರು ದುಡ್ದವ್ರೆ, ನಮಗೂ ಮುಖ್ಯಮಂತ್ರಿ ಬೇಕು ಅಂತ ಅದು ಹೈಕಮಾಂಡ್ ತೀರ್ಮಾನ ಕೊಟ್ಟಾಗ
ಅದು ಸಿದ್ದರಾಮಯ್ಯ ಅವರು ಒಪ್ತಾರೆ, ಡಿ ಕೆ ಶಿವಕುಮಾರ್ ಒಪ್ತಾರೆ, ಎಲ್ಲ ಶಾಸಕರು ಒಪ್ತಾರೆ. ಈಗಾದ್ರೂ ನೆಕ್ಸ್ಟ್ ಮುಖ್ಯಮಂತ್ರಿ ಬದಲಾವಣೆ ಆಗೋ ಚಾನ್ಸಸ್ ಏನಾದ್ರು ಇದೆಯಾ ಸರ್? 1000% ಪಕ್ಷಕ್ಕೆ ಏನು ನಿಷ್ಠೆಯಿಂದ ದುಡಿದಿದ್ದಾರೋ ಅವ್ರಿಗೆಲ್ಲ ಅವಕಾಶಗಳು ಸಿಕ್ಕುವಂತ ಕೆಲಸ ಆಗೇ ಆಗುತ್ತೆ.